ಏನು ಕೆಲಸ ಮುಗಿತಾ ಇಷ್ಟ ಬೇಗ? ಮುಗೀತು. ಏನಿಲ್ಲ ಮೇಡಮ್ ಅವರ, ಬ್ಯಾಗ್ ಕೊಡ್ರಲ್ಲ. ಯಾಕೆ? ಏನಿಲ್ಲ, ನಿಮ್ಮ ಗಾಡಿ ತನಕ ನಾನೇ ಹಿಡ್ಕೊಂಡ್ ಬರೋಣ ಅಂತ. ಅದೇನಾದ್ರೂ ಅಕ್ಕಿ ಚೀಲನಾ? ಅದು ಅಲ್ದೆ ನನ್ ಬ್ಯಾಗ್ ನ ನೀವ್ಯಾಕೆ ಹಿಡ್ಕೊಂಡ್ ಬರ್ಬೇಕು? ಹಂಗೇನಿಲ್ಲ ಮೇಡಮ್ ಅವರ, ನೀವು ಜನಸೇವಾ ಮಾಡ್ತಿರಲ್ಲ, ನಾನು ಒಂದ್ ಸ್ವಲ್ಪ ನಿಮ್ ಸೇವಾ ಮಾಡೋಣ ಅಂತ, ಅದಕ್ಕ ನಿಮ್ ಬ್ಯಾಗ್ ನ ಗಾಡಿ ತನಕ ತರೋಣ ಅಂತ. ಸರಿ, ನೀವೇನ್ ಪೊಲೀಸ್ ಸ್ಟೇಷನ್ ಕಡೆ? ಮಂದಿ ತಾಪತ್ರಯ ಹಂಗಾಗಿ ಬಂದೆ. ಏನು? ಏನ್ ತಾಪತ್ರಯ? ರೋಡ್ ರಾಬ್ರಿ, ಹೈವೇಲ್ ಕಳತನ ಇದೆಲ್ಲ ಜಾಸ್ತಿ ಆಗ್ಯ, ಮಂದಿಗೆ ಹೈರಾಣ ಆಗ್ಯದ, ಅದಕ್ಕ ಕಂಪ್ಲೇಂಟ್ ಕೊಡೋಣ ಅಂತ ಬಂದೆ. ತೊಂದರೆಗೊಳಗಾದವ್ರು ಯಾರನ್ನಾದ್ರೂ ಕರ್ಕೊಂಡ್ ಬರೋದಲ್ವಾ? ಸ್ಟೇಷನ್ ಅಂದ್ರ ಮಂದಿಗೆ ಅಂಜಿಕೆ, ಅದಕ್ಕ ನಾನ ಬಂದೇನೆ. ನಾ ಇರೋದ ಜನರಿಗಾಗಿ, ಜನರೇ ದೇವ್ರು. ರಂಗ ಅವ್ರೆ, ಇವ್ರ ಹತ್ರ ಕಂಪ್ಲೇಂಟ್ ತಗೊಳ್ಳಿ. ಅದೇನ್ ವಿಷಯ ಅಂತ ನೋಡಿ. ಸರಿ ಮೇಡಮ್, ನಾನು ತಗೊಂತೀನಿ. ಇನ್ಸ್ಪೆಕ್ಟರ್ಗೆ ರೋಡ್ ರಾಬರಿ ಬಗ್ಗೆ ನಾನು ಹೇಳ್ತೀನಿ. ಆತ್ರಿ ಮೇಡಮ್. ಬರ್ರಿ ಸರ್. ಅಲ್ಲ ಲೇ, ಹೋಗ್ಲೆ. ಥೋ, ಅವ್ರ ಕೈಗೆ ಸೇರ್ಬೇಕಾದಿದ್ದು ಪಲ್ಲವಿ ಬ್ಯಾಗ್ ಸೇರ್ತು. ಅವ್ರ ಮಾತ್ರ ನನ್ ಸುಮ್ನೆ ಉಳ್ಸಂಗಿಲ್ಲ. ಏನಪ್ಪಾ ಮಾಡ್ಲಿ ಈಗ? ಏನ್ ಮಾಡ್ಲಿ? ಆ ಭೀಮಾಂಬಿಕಾ ವಾಡೆ ಬಿಟ್ಟು ಅಷ್ಟಾಗಿ ಹೊರಗೆಲ್ಲೂ ಕಾಣಿಸ್ಕೊಳ್ಳೋಳಲ್ಲ. ಬಿಡ್ರಿ ಸಾಹೇಬ್ರ, ಆಕಿದು ಊರ್ ಹಾಳು ಮಾಡೋ ಕಾರ್ಬಾರ್ ಇರ್ತದ, ಅದಕ್ಕ ಆಕಿ ಊರ್ ತುಂಬೆಲ್ಲ ಓಡಾಡ್ತಿರ್ತಾಳ. ಆದ್ರೂ ಅವಳಷ್ಟೆಲ್ಲ ಕಾಣಿಸ್ಕೊಳ್ಳಲ್ಲ ಕಾಕ. ಈ ಸ್ಕೂಲ್ ಕಾಂಪಿಟೇಷನ್ಸ್ ಅಲ್ಲಾಗ್ಲಿ ಅಥವಾ ನೀವ್ ಹೇಳೋ ಹಾಗೆ ಊರನ್ನ ಹಾಳು ಮಾಡೋ ಕೆಲ್ಸಗಳಲ್ಲಾಗ್ಲಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಅವಳು. ಮಾಧವಿ, ಹೆಂಗಾದ್ರೂ ಮಾಡಿ ತಿಳ್ಕೊಳವ, ಮುಂಜಾನೆ ಎಲ್ಲಿಗೆ ಹೋಗ್ತಾಳ ಭೀಮಾಂಬಿಕಾ ಅಂತ? ಶಿವು ಬೇಡ, ಅದರಿಂದ ಮಾಧವಿಯವ್ರಿಗೆ ಆಪತ್ತು. ನೋಡಿ, ನೀವೇನೋ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ. ಶಿವು, ಜೈಲಲ್ಲಿ ಭೋಜನ್ ನೋಡ್ಬೇಕು ಅಂತ ಯಾರ್ಯಾರು ಬರ್ತಿದ್ರು ಅಂತ ಏನಾದ್ರೂ ಐಡಿಯಾ ಇದೆ ನಿಂಗೆ? ಇಲ್ರಿ ಸರ, ಯಾರ್ಯಾರು ಎಂಟ್ರಿ ಆಗಿ ಭೋಜನ್ ಕೂಟ ಮಾತಾಡ್ತಿದ್ರು ಅಂತ ನನಗೆ ಯಾವುದು ತಿಳಿದಿಲ್ರಿ. ಆದ್ರ ದಿನ ಆ ಭೋಜನ್ ನೋಡಕ ಒಬ್ಬಿಲ್ಲೊಬ್ಬ ಮನುಷ್ಯ ಬಂದು ನೋಡ್ಕೊಂಡು ಹೋಗ್ತಿದ್ರಿ. ಆ ಭೀಮಾಂಬಿಕಾ ಕಡೆಯವ್ರಂತ ಆ ಜೈಲ್ ಪೊಲೀಸರು ಬಿಟ್ಬಿಡೋರು. ಆದ್ರೆ ಈಗೀಗ ಎಲ್ಲ ಕಡಿಮೆ ಆಗಿದ್ರಿ. ಪಲ್ಲವಿ ಮೇಡಮ್ ಅವ್ರು ರುಬ್ಬಿದ ಮೇಲೆ ಎಲ್ಲ ನಿಂತದ್ರಿ. ಶಿವು, 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 ಶಿವು. ಶಿವು, ನಿಮ್ ತಾಯಿ ಕರಿತಿದ್ದಾರೆ ಅನ್ಸುತ್ತೆ, ಅದೇನೋ ಹೋಗಿ ನೋಡಿ, ನಾನು ಇಲ್ಲೇ ಇರ್ತೀನಿ. ಆತ್ ಸರ. ಶಿವು, ಶಿವು. ಮಾಧವಿ, ಅವಾಗ ಏನಾತ್ ನೋಡು, ನಾನು ನಡೀರಿ ಕಾಕೋರೆ. ಎಲ್ಲಿದೀಯ ಮಗನೇ? ಶಿವು, ಏನಾಯ್ತು ಬೇ? ಶಿವು, ಶಿವು. ಅವ ಏನಾಯ್ತವ? ಶಿವು, ಶಿವು. ಯಾಕವ್ವ, ಏನವ ಕರ್ದಿದ್ದು? ಏನಾದ್ರೂ ಕೆಟ್ಟ ಕನ್ಸು ಬಿಡ್ತೇನವ? ಅವ್ವ ಮಾತಾಡುವ. ಅವ್ವ ಮಾತಾಡವ. ಅಣ್ಣ ಬಂದಿದ ನೋಡವ. ನಿನ್ ಮಗಳು ಮಾಧವಿನೂ ಇಲ್ಲೇ ಅದಾಳ. ಅಣ್ಣ, ಅವ್ವ ಮಾತಾಡಕತ್ತಾಳಣ್ಣ. ಮಾತಾಡುವ, ಕಣ್ಬಿಡವ. ನಿನ್ಗೇನಾದ್ರೂ ಹಸುವಾಗ್ತಿದೀಯಾ? ನಾ ನಿಂಗೇನಾದ್ರೂ ತಿನ್ನಿಸ್ಲವ? ಮಾತಾಡುವ. ಶಿವು. ಅವ್ವ ಇಲ್ ನೋಡು, ಕಣ್ಬಿಡು, ಮಾತಾಡು. ನಿನ್ ಮಗ ಶಿವು ಇಲ್ಲೇ ಇದ್ದಾನವ್ವ. ನೀನ್ ಹೀಗ ಅಳಬಾರ್ದು. ನೀನ್ ಅವ್ನ್ ನೋಡು. ಶಿವು. ಅವ್ವ ಇಲ್ಲೇ ಇದ್ದೀನವ್ವ, ಕಣ್ಬಿಡವ್ವ. ಶಿವು. ಅವ್ವ ಪ್ರತಿದಿನ ನಿನ್ ಹೆಸರು ಹೇಳಿ ತುಳಸಿ ಕಟ್ಟೆ ಮುಂದೆ ದೀಪ ಹಚ್ತಿದ್ದೆ ಅವ್ವ. ನಿನ್ ಮಾನಸಿಕ ಆರೋಗ್ಯ ಸರಿ ಹೋಗ್ಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಚಿಂತೆ ಮಾಡ್ಬಿಡವ್ವ, ನಿನಗೇನು ಆಗಂಗಿಲ್ಲ ಅವ್ವ. ಶಿವು. ಅವ್ವ, ನಿನ್ ಶಿವು ಇಲ್ಲೇ ಇದ್ದೀನಿ, ಇಲ್ಲೇ ಹತ್ತೀನವ್ವ.
ಅಕ್ಕ ಅವ್ರ ನಿಮ್ ಮಕ್ಳಿಬ್ರು ಅವ್ರವ್ರ ಜೀವನಾನ ನಿಮ್ ಸಲುವಾಗಿ ಮುಡುಪಿಟ್ಟಾರ. ನೀವು ಸ್ವಲ್ಪ ಪ್ರಯತ್ನ ಪಡ್ಬೇಕ್ರಿ. ಅವ್ವ ಕಣ್ ತೆಗ್ಬೆ ಅವ್ವ. ನಾನ್ ಏನೇನೋ ಹೇಳ್ತೀನಿ ಅಂತ ಏನು ಅನ್ಕೋಬೇಡ ಅವ್ವ. ನಿನಗ ನನ್ಗಿಂತ ಜಾಸ್ತಿ ಶಿವಣ್ಣನ್ ಮೇಲೇನೆ ಪ್ರೀತಿ ಜಾಸ್ತಿ ಇತ್ತು. ಅವನಂದ್ರ ನಿನಗ್ ಬಾಳ ಪ್ರೀತಿ. ಅವನಂದ್ರ ನಿನಗ್ ಪ್ರಾಣ. ಈ ವಿಷಯಕ್ಕ ನಾನ್ ನಿನ್ನ ಹತ್ರ ಬಾಳ ಜಗಳ ಮಾಡ್ತಿದ್ದೆ. ನೆನಪ್ ಮಾಡ್ಕೋ ಅವ್ವ. ಅವ್ವ, ಜಗಳ ಅಂದ್ರ ಸಿಟ್ಟಿನ ಜಗಳ ಅಲ್ಲ, ಪ್ರೀತಿ ಜಗಳ ಆಗಿತ್ ಕಣವ್ವ. ನಿನಗ ನನ್ನ ಮೇಲೆ ಪ್ರೀತಿ ಜಾಸ್ತಿ. ಮಾಧವಿ ಜಗಳ ಮಾಡ್ಕೊಂಡು ಅಪ್ಪನ ಹತ್ರ ಚಾಡಿ ಹೇಳ್ತಿದ್ಲು. ಆದ್ರೆ ನೀನು ಮಾಧವಿ ಧೈರ್ಯಸ್ತದ್ ಮಗು, ಅವಳು ಯಾರಿಗೂ ಅಂಜಲ್ಲ ಅಂತ ಶಿವಣ್ಣನ್ ಮುಂದೆ ಹೇಳ್ತಿದ್ದೆ ಅಲ್ಲವಾ? ಆದ್ರೆ ಶಿವು ಹಂಗಲ್ಲ. ಅವನ್ ಹೆಣ್ಣಿನ ಹೃದಯ, ಅವನ್ ಸೂಕ್ಷ್ಮ. ಅದಕ್ಕೆ ಶಿವನ್ ಜೊತೆ ನಾನ್ ಜಾಸ್ತಿ ಇರ್ತೀನಿ ಅಂತ ಹೇಳ್ತಿದ್ದೆ ಅಲ್ಲವಾ? ಆದ್ರೆ ಅವಾಗ ನಾನ್ ಜಗಳ ಮಾಡ್ತಿದ್ದೆ. ಆದ್ರೆ ನೀನು ನಮ್ಮಿಬ್ರನ್ನು ಕಣ್ಣಲ್ ಕಣ್ಣಿಟ್ಟು ಪ್ರೀತಿಯಿಂದ ನೋಡ್ಕೊಂಡಿದೀಯ ಅವ್ವ. ನೆನಪ್ ಮಾಡ್ಕೊಳವ್ವ. ಶಿವು ಶಿವು ಅವ ಕಣ್ಬಿಡವ. ನಿನಗ್ ನೆನ್ಪಿನ ಶಕ್ತಿ ಬಂತು ಅಂದ್ರ ಆ ಭೀಮಾಂಬಿಕಾ ಜೈಲ್ ಪಾಲಾದ್ಲು ಅಂತಾನೆ ಅರ್ಥ. ಮಾಧವಿ ಹೆದರ್ಕೋಬೇಡವ. ನಮ್ ಜೊತೆ ಆ ದೇವ್ರಿದಾನ, ಶಿವಣ್ಣ ಇದಾನ, DC ಪಲ್ಲವಿ ಅವರು ಇದಾರ. ಕಣ್ಬಿಡವ. ಶಿವು ಶಿವು ಹೇಳವ್ವ. ಅವ್ವ ಅವ್ವ, ಶಿವು ಅವ ಕಣ್ಬಿಡವ. ಅವ್ವ ಮಾತಾಡವ, ಪ್ರಯತ್ನ ಪಡವ. ಅವ್ವ ನಿನಗ್ ನನ್ ಮಾತ್ ಕೇಳ್ಸಾತೈತಿ ತಾನೆ, ಅರ್ಥ ಆಗತೈತಿ ತಾನೆ ಅವ್ವ? ಅವ್ವ ನೆನಪ್ ಮಾಡ್ಕೊಳವ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗ್ತದ ಅವ್ವ. ನೆನಪ್ ಮಾಡ್ಕೋ ಅವ್ವ. ಅವ್ವ ನನಗ ನೀನು 6 ವರ್ಷ ಇದ್ದಾಗ ಸೀರೆ ಉಡ್ಸಿದ್ದಿ, ಬಳಿ ಎಲ್ಲ ತೊಡ್ಸಿದ್ದಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ನೆನಪಂತವ್ವ. ನೆನಪ್ ಮಾಡ್ಕೋ ಅವ್ವ. ನೀನೇ ಮಹಾಲಕ್ಷ್ಮಿ ಅಂತ ಹೇಳಿ ಎಷ್ಟು ಸಂಭ್ರಮ ಪಟ್ಟಿದ್ದೆ. ದಯವಿಟ್ಟು ನೆನಪು ಮಾಡ್ಕೊಳವ್ವ. ಅವ್ವ ನಾನ್ ಮಾಧವಿ ಬಂದಿನವ್ವ. ನೆನಪು ಮಾಡ್ಕೊಳವ್ವ. ನಿನಗ್ ನೆನ್ಪಿನ ಶಕ್ತಿ ಬಂತು ಅಂದ್ರ ನಮಗೆಲ್ಲರಿಗೂ ಒಳ್ಳೇದಾಗ್ತೈತಿ ಅವ್ವ. ಅವ್ವ, ನಿನ್ ಮಗಳ ಆಗ್ಲಿಂದ ಮಾತಾಡಕತ್ತಾಳ. ಮಾತಾಡವ್ವ, ಕಣ್ಬಿಟ್ಟು ನೋಡುವ. ಮಾಧವಿ ಹ್ಞೂ ಬೇ. ತಂಗಿ ಅವ್ವ. ಮಾಧವಿ ಅಣ್ಣ ಅಣ್ಣ ಅವ್ವ ಅವ್ವ ನನ್ನ ಹೆಸರು ಕೂಗ್ಲಿಕ್ಕತ್ತಾಳ. ಅವ್ವ, ತಂಗಿ ಅವ್ವ. ಮಾಧವಿ ಬಾ ಅವ್ವ, ಬಾ ಬಾ. ಅವ್ವ ಕರೆಕತ್ತಾಳ, ಕೂತ್ಕೋ. ಮಾಧವಿ ಅವ್ವ 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 ಕಣ್ಬಿಡವ. ಮಾಧವಿ ಅವ್ವ ನಿನ್ನ ನಾನ್ ಬರ್ತಿಲ್ಲ ಅವ್ವ. 18 ವರ್ಷದಿಂದ ನಿನ್ ಬಾಯಲ್ಲಿ ನನ್ನ ಹೆಸರೇ ಕೇಳಿರ್ಲಿಲ್ಲವ. ಈಗ ನನ್ನ ಹೆಸರು ಕೇಳಿ ಧನ್ಯ ಆದೆ ಅವ್ವ. ಈ ಜನ್ಮದಲ್ಲೇ ನೀ ನನ್ ಗುರ್ತು ಹಚ್ಚಲ್ಲ ಅಂತ ಅನ್ಕೊಂಡಿದ್ದೆ. ಮಾಧವಿ ಎಲ್ಲಾನು ನಿಜ. ನಾವ್ ಅನ್ಕೊಂಡಂಗೆ ಏನೂ ಆಗಂಗಿಲ್ಲ. ಅಣ್ಣ ಅವನ್ ನೋಡು, ನನ್ ಹೆಸರು ಕೂಗಾತಾಳ. ಅವ್ವ 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 ಮಾತಾಡವ್ವ. ಅವ್ವ ನಾನವ್ವ ಶಿವು, ಮಾಧವಿ ಅವ್ವ. ಅವ್ವ ಮಾತಾಡವ. ನೋಡಿಲಿ, ಮಾಧವಿ ಅಂತ ಹೇಳ್ತಿದ್ದಿಲ್ಲ, ನಿನ್ನ ಮಗಳು ಇಲ್ಲಿ ಅದಳ, ನಿನ್ನ ಎದುರೇ ಕುಂತಾಳ. ಶಿವು ಕಣ್ಬಿಡವ್ವ. ಅವ್ವ ಅಣ್ಣ ಈ ವಿಷಯನ ಸಾಹೇಬ್ರಿಗೆ ಹೇಳೋಣ. ಬಾ, ಲಗುನೆ ಹೇಳೋಣ. ಬಾ. ಬಾರವ್ವ. ಮಾಧವಿ ಮಾಧವಿಯವರೇ, ಏನಾಯ್ತು? ಸಾಹೇಬ್ರ, ನಮ್ಮ ಅವನ್ಗೆ ನೆನ್ಪಿನ ಶಕ್ತಿ ಮರು ಕಳಿಸ್ತಾ ಇದೆ. ಮರುಕಳಿಸ್ತಿದ್ದೆ. ನನ್ನ ಕಣ್ಣು ಹಿಡಿದು ಗುರ್ತು ಹಿಡಿದು ಮಾತಾಡಿದ್ರು. ವಾವ್, ಎಷ್ಟೋ ವರ್ಷಗಳಾದ್ಮೇಲೆ ನಿಮ್ ಹೆಸರನ್ನ ಹೇಳ್ತಿದ್ದಾರೆ ಅಂದ್ರೆ ಹಳೆದೆಲ್ಲ ಮತ್ತೆ ನೆನ್ಪಕ್ ಬರೋ ಮುನ್ಸೂಚನೆ ಇದು.
18-20 ವರ್ಷ ಆಯ್ತು ಸಾಹೇಬ್ರ. ಅವ್ವ ಆಘಾತಕ್ಕೊಳಗಾಗಿ